ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಹಿಂದಿನ ವಿಡಿಯೋಗಳಲ್ಲಿ ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ ಮತ್ತು ಬಿಹಾರ್ ರಾಜ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ. ಇವತ್ತಿನ ದಿನ ಛತ್ತೀಸ್ಗಢ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಛತ್ತೀಸ್ಗಢದ ರಾಜಧಾನಿ, ನ್ಯಾಯಾಂಗ ರಾಜಧಾನಿ, ರಾಜ್ಯ ಭಾಷೆ, ರಾಜ್ಯ ಚಿಹ್ನೆ, ರಾಜ್ಯ ಗೀತೆ, ರಾಜ್ಯ ಪ್ರಾಣಿ, ರಾಜ್ಯ ಪಕ್ಷಿ, ರಾಜ್ಯ ವೃಕ್ಷ, ರಾಜ್ಯ ಕ್ರೀಡೆ, ರಾಜ್ಯ ನೃತ್ಯ, ರಾಜ್ಯ ಪುಷ್ಪ, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಪಾಲರು, ರಾಜ್ಯದ ಲೋಕಸಭೆ ಸದಸ್ಯರ ಸಂಖ್ಯೆ, ರಾಜ್ಯದ ವಿಧಾನಸಭೆ ಸದಸ್ಯರ ಸಂಖ್ಯೆ, ರಾಜ್ಯಸಭೆ ಸದಸ್ಯರ ಸಂಖ್ಯೆ, ಅದೇ ಥರನಾಗಿ ರಾಜ್ಯದ ನೃತ್ಯಗಳು, ರಾಜ್ಯದ ಜಾತಿಗಳು, ರಾಜ್ಯದ ಚಿತ್ರಕಲೆ, ರಾಜ್ಯದ ಕೋಟೆಗಳು, ರಾಜ್ಯದ ಗುಹೆಗಳು, ರಾಷ್ಟ್ರೀಯ ಉದ್ಯಾನವನಗಳು, ಬುಡಕಟ್ಟು ಜನಾಂಗಗಳು ಹಾಗೂ ಈ ರಾಜ್ಯವನ್ನು ಸುತ್ತುವರಿದ ರಾಜ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ದಿನ ಮೊದಲನೇದಾಗಿ ಈ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದ್ರೆ ರಾಯ್ಪುರ್. ಅದೇ ಥರನಾಗಿ ಈ ರಾಜ್ಯದ ನ್ಯಾಯಾಂಗ ರಾಜಧಾನಿ ಯಾವುದಪ್ಪ ಅಂದ್ರೆ ಬಿಲಾಸ್ಪುರನ್ನು ನಾವು ನ್ಯಾಯಾಂಗ ರಾಜಧಾನಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಈ ಛತ್ತೀಸ್ಗಢ ರಾಜ್ಯದ ಹೈಕೋರ್ಟ್ ಇರುವುದು ಬಿಲಾಸ್ಪುರ್ನಾಗ ಐತಿ. ಆ ಕಾರಣದಿಂದಾಗಿ ನಾವು ಬಿಲಾಸ್ಪುರನ್ನು ಛತ್ತೀಸ್ಗಢದ ನ್ಯಾಯಾಂಗ ರಾಜಧಾನಿ ಅಂತ ಕರಿತೀವಿ. ಅದೇ ಥರನಾಗಿ ರಾಜ್ಯ ಭಾಷೆ ಹಿಂದಿ. ಇಲ್ಲಿ ಪ್ರಾದೇಶಿಕ ಭಾಷೆಯನ್ನು ಇದನ್ನೇ ಹೆಚ್ಚಾಗಿ ಮಾತಾಡೋ ಕಾರಣದಿಂದಾಗಿ ನಾವು ಹಿಂದಿಯನ್ನು ರಾಜ್ಯ ಭಾಷೆಯನ್ನಾಗಿ ಕರಿತೀವಿ. ಅದೇ ಥರನಾಗಿ ರಾಜ್ಯದ ಚಿಹ್ನೆ ಧಾನ್ಯದ ತೆನೆ, ಚಕ್ರ ಮತ್ತು ಸಿಂಹದ ಆಧಾರಿತ ರಾಜ್ಯ ಲಾಂಛನವನ್ನು ಈ ರಾಜ್ಯ ಚಿಹ್ನೆ ಹೊಂದಿದೆ. ಇಲ್ಲಿರುವ ರಾಜ್ಯ ಗೀತೆ ಯಾವುದಪ್ಪ ಅಂದರೆ ಅರ್ಪ ಪೈರಿಕೆ ದಾರ್ ಅಂತ ಹೇಳಿ ರಾಜ್ಯ ಗೀತೆಯನ್ನು ಹೊಂದೈತಿ. ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಡಾಕ್ಟರ್ ನರೇಂದ್ರ ದೇವ್ ವರ್ಮಾ ಅವರು ಈ ರಾಜ್ಯ ಗೀತೆಯನ್ನು ಬರೆದಿದ್ದಾರೆ. ಈ ರಾಜ್ಯದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂದ್ರೆ ವನ್ಯ ಎಮ್ಮೆ ಅಂದ್ರೆ ವೈಲ್ಡ್ ಬಫೆಲೋ ಅಂತ ಕರಿತೀವಿ. ರಾಜ್ಯ ಪಕ್ಷಿ ಯಾವುದಪ್ಪ ಅಂದ್ರೆ ಬಸ್ತರ್ ಹಿಲ್ ಮೈನಾ. ಇದಕ್ಕೆ ಇನ್ನೊಂದಿರೋ ಹೆಸರು ಪಹಾಡಿ ಮೈನಾ. ಈ ರಾಜ್ಯದ ರಾಜ್ಯ ವೃಕ್ಷ ಯಾವುದಪ್ಪ ಅಂದ್ರೆ ತೇಗ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿನಾಗ ಸಾಗುವಾನ ಅಂತ ಕರಿತೀವಿ. ನಾವು ಈಗ ಮನೆಗಳನ್ನು ಕಟ್ಟುವಾಗ ಕಿಟಕಿಗಳಾಗಿರ್ಬೋದು, ಬಾಗಿಲುಗಳಿಗಾಗಿರ್ಬೋದು, ಅದೇ ರೀತಿ ಯಾವುದೇ ಫರ್ನಿಚರ್ ವರ್ಕ್ಸ್ಗಳನ್ನ ಮಾಡಲು ನಾವು ಅತಿ ಹೆಚ್ಚಾಗಿ ಏನು ಬಳಸ್ತೀವಿ ಅಂದರೆ ಸಾಗುವಾನಿಯನ್ನು ಬಳಸ್ತೀವಿ. ಅದೇ ಸಾಗುವಾನಿ ಈ ರಾಜ್ಯದ ವೃಕ್ಷ ಆಗೈತಿ. ರಾಜ್ಯ ಪುಷ್ಪ ಯಾವುದಪ್ಪ ಅಂದ್ರೆ ಕುಮುದಿನಿ. ರಾಜ್ಯ ಕ್ರೀಡೆ ಯಾವುದಪ್ಪ ಅಂದ್ರೆ ಅಧಿಕೃತವಾಗಿ ಒಂದು ರಾಜ್ಯ ಕ್ರೀಡೆ ನಿಗದಿಪಡಿಸುವುದಾಗಿ ಶಾಶ್ವತವಾಗಿ ಸರ್ಕಾರದ ಮೂಲಗಳಿಂದ ಸ್ಪಷ್ಟತೆ ಇಲ್ಲ. ಅಂದ್ರೆ ಈ ರಾಜ್ಯಕ್ಕೆ ಯಾವುದೇ ಕ್ರೀಡೆ ಇಲ್ಲ, ಸ್ಪಷ್ಟವಾಗಿ ಯಾವುದೂ ಇಲ್ಲ. ಇಲ್ಲಿ ರಾಜ್ಯ ಕ್ರೀಡೆಯನ್ನಾಗಿ ಯಾವುದನ್ನು ಮಾಡಿಕೊಂಡಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಷ್ಣುದೇವ ಸಾಯಿ, ರಾಜ್ಯಪಾಲರು ರಮನ್ ಡೆಕಾ. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 11. ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 90. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5 ಜನ. ಈ ರಾಜ್ಯದ ಪ್ರಮುಖ ನೃತ್ಯಗಳು ಯಾವುದಪ್ಪ ಅಂದ್ರೆ ಪಂತಿ, ರೌತ್ನಾಚ, ಗೇಡಿ, ಸುವಾ, ಕರ್ಮ, ಗೌರ. ಹೀಗೆ ಹಲವಾರು ನೃತ್ಯಗಳನ್ನು ಈ ರಾಜ್ಯ ಹೊಂದೈತಿ. ಅದೇ ರೀತಿಯಾಗಿ ಛತ್ತೀಸ್ಗಢದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬುಡಕಟ್ಟು ನೃತ್ಯಗಳು ಮತ್ತು ಜನಪದ ಸಂಗೀತಕ್ಕೆ ವಿಶೇಷ ಸ್ಥಾನಮಾನವನ್ನು ಕೂಡ ಈ ರಾಜ್ಯದವ್ರು ಕೊಟ್ಟಾರ. ಅದರ ಬಳಿಕ ಪ್ರಮುಖ ಜಾತ್ರೆಗಳು ಅಥವಾ ಉತ್ಸವಗಳು ಯಾವಪ್ಪ ಅಂದ್ರೆ ಬಸ್ತಾರ್ ದಸರಾ, ರಾಜಿಮ್ ಮಾಗಿ ಪುಣ್ಯಮೇಳ, ರಾಜ್ಯೋತ್ಸವ, ಸಿರ್ಪುರ ಮಹೋತ್ಸವ, ಚಕ್ರಧರ, ಬಸ್ತರ ಲೋಕೋತ್ಸವ, ಗೊಂಚಾ ಉತ್ಸವ ಎಂಬ ಉತ್ಸವಗಳನ್ನ ಈ ರಾಜ್ಯದವರು ಆಚರಣೆ ಮಾಡುತ್ತಾರೆ. ಪ್ರಮುಖ ಕಲೆಗಳು ಯಾವಪ್ಪ ಅಂದ್ರೆ ಗೊಂಡಾ ಚಿತ್ರಕಲೆ, ಬಸ್ತರ್ ಬುಡಕಟ್ಟು ಕಲೆ,
ದೇವಾರ ಚಿತ್ರಕಲೆ, ಭಿತ್ತಿ ಅಥವಾ ಗೋಡೆ ಚಿತ್ರಕಲೆಗಳು ಇಲ್ಲಿರುವ ಪ್ರಮುಖ ಚಿತ್ರಕಲೆಗಳಾಗ್ಯವ. ಮತ್ತು ಇದರೊಂದಿಗೆ ಬಸ್ತರ್ ಲೋಹ, ಮರದ ಮತ್ತು ಬಿದಿರಿನ ಕರಕುಶಲ ಕಲೆಗಳನ್ನು ಈ ರಾಜ್ಯದವರು ಮಾಡ್ತಾರೆ. ಗೊಂಡಾ ಕಲೆಯು ಛತ್ತೀಸ್ಗಢದ ಪ್ರಮುಖ ಬುಡಕಟ್ಟು ಕಲಾ ಪರಂಪರೆಯಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ. ಇದಾಗಿಂದ ಪ್ರಮುಖ ಕೋಟೆಗಳು ಅಥವಾ ಐತಿಹಾಸಿಕ ಸ್ಥಳಗಳು ಯಾವಪ್ಪ ಅಂದರೆ ರತನ್ಪುರ್ ಕೋಟೆ. ಅಂದರೆ ಈ ಪ್ರಮುಖ ಕೋಟೆಗಳು ರತನ್ಪುರ್ ಕೋಟೆ, ಕಮರ್ದಾ ಕೋಟೆ, ಮಲ್ದಾರ ಕೋಟೆ. ಬಸ್ತರ್ನ ಐತಿಹಾಸಿಕ ಕೋಟೆಗಳ ಪ್ರದೇಶಗಳಲ್ಲಿ ರಾಜೀನಾಮೆ ಮತ್ತು ಸಿರ್ಪುರ ಪುನರುತ್ಪನ್ನ ಸ್ಥಳಗಳದಾವ. ಅಂದರೆ ಇವು ಐತಿಹಾಸಿಕ ಸ್ಥಳಗಳಾಗ್ಯಾವ. ಇಲ್ಲಿರುವ ಪ್ರಮುಖ ಗುಹೆಗಳು ಯಾವಪ್ಪ ಅಂದ್ರೆ ವಿಶೇಷವಾಗಿ ಕಾಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಪ್ರದೇಶಗಳಲ್ಲಿ ಇಲ್ಲಿ ಗುಹೆಗಳು ಬರ್ತಾವೆ. ಕೊಟ್ಟುಸ್ಮರ್ ಗುಹೆ, ಕೈಲಾಸ ಗುಹೆ, ದಂಡಕ್ ಗುಹೆ ಇಲ್ಲಿರುವ ಪ್ರಮುಖ ಗುಹೆಗಳಾಗ್ಯಾವ. ಕಾಂಗೇರ್ ವ್ಯಾಲಿ ಅಧಿಕೃತ ಮಾಹಿತಿಯ ಪ್ರಕಾರ ಈ ಪ್ರದೇಶವು ಪ್ರಸಿದ್ಧ ಸುನ್ನಿನ ಕಲ್ಲಿನ ಗುಹೆಗಳಿಗೆ ಹೆಸರುವಾಸಿಯಾಗೈತೆ ಅಂದಂಗೆ. ಸುಣ್ಣದ ಕಲ್ಲು ಅತಿ ಹೆಚ್ಚಾಗಿ ಇಲ್ಲಿ ಸಿಗುತ್ತೈತೆ ಅಂತ ಹೇಳ್ಬೋದು. ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವಪ್ಪ ಅಂದರೆ ಇಲ್ಲಿರುವ ಕಾಂಗೇರು ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ, ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಎಂಬ ರಾಷ್ಟ್ರೀಯ ಉದ್ಯಾನವನಗಳನ್ನು ಕೂಡ ಈ ರಾಜ್ಯ ಹೊಂದೈತಿ. ನೆಕ್ಸ್ಟ್ ರಾಮ್ಸರ್ ತಾಣ ಯಾವುದಪ್ಪ ಅಂದ್ರೆ ಕೋಪ್ರಾ ಜಲಾಶಯ ಇರುವುದು ಬಿಲಾಸ್ಪುರ್ನಾಗ ಐತಿ. ಛತ್ತೀಸ್ಗಢದ ಮೊದಲ ರಾಮ್ಸರ್ ತಾಣ ಅಂತ ಇದನ್ನು ಗುರುತಿಸಲಾಗೈತಿ. ಇಲ್ಲಿರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವಪ್ಪ ಅಂದ್ರೆ ಗೊಂಡ, ಮುರಿಯ, ಮಾರಿಯ, ಬತ್ರ, ಹಲ್ಪ, ಬೈಗ, ಕಮಾರ, ಊರಾವ, ದುರ್ವಾ ಎಂಬ ಬುಡಕಟ್ಟು ಜನಾಂಗಗಳನ್ನು ಕೂಡ ಈ ರಾಜ್ಯ ಹೊಂದೈತಿ. ಈ ರಾಜ್ಯದ ಸುತ್ತುವರಿದ ರಾಜ್ಯಗಳು ಯಾವಪ್ಪ ಅಂದ್ರೆ ಈ ರಾಜ್ಯವು ವಾಯುವ್ಯದಲ್ಲಿ ಮಧ್ಯಪ್ರದೇಶವನ್ನು ಹೊಂದೈತಿ, ಉತ್ತರಕ್ಕೆ ಉತ್ತರ ಪ್ರದೇಶ ಐತಿ, ಈಶಾನ್ಯಕ್ಕೆ ಜಾರ್ಖಂಡ್ ಐತಿ, ಪೂರ್ವಕ್ಕೆ ಒಡಿಸ್ಸಾ ಐತಿ, ಪಶ್ಚಿಮ ಅಥವಾ ದಕ್ಷಿಣದ ಪಶ್ಚಿಮಕ್ಕೆ ಮಹಾರಾಷ್ಟ್ರ ಐತಿ, ತೆಲಂಗಾಣ ದಕ್ಷಿಣಕ್ಕೆ ಐತಿ, ಆಂಧ್ರ ಪ್ರದೇಶ ಕೂಡ ದಕ್ಷಿಣಕ್ಕೆ ಐತಿ. ಅಂದರೆ ದಕ್ಷಿಣಕ್ಕೆ 2 ರಾಜ್ಯಗಳದಾವೆ. ಯಾವಪ್ಪ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎಂಬ 2 ರಾಜ್ಯಗಳನ್ನು ಹೊಂದೈತಿ. ಮತ್ತು ಇಷ್ಟು ಛತ್ತೀಸ್ಗಢದ ಬಗ್ಗೆ ಮಾಹಿತಿ. ಇದಾದಕ್ಕಿಂತ ಮುಂದಿನ ದಿನದಲ್ಲಿ ಇನ್ನೊಂದು ರಾಜ್ಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದೇ ಥರನಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ಥರನಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಡೌಟ್ಸ್ಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ಥರನಾಗಿ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿದರೆ ಅದೇ ವಿಡಿಯೋವನ್ನು ನಾನು ಮಾಡಲು ಪ್ರಯತ್ನ ಪಡುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಧನ್ಯವಾದ.